ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕಡಲೆ ಬೀಜ ಅಥವಾ ಶೇಂಗಾ ಉಂಡೆಯನ್ನು ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ, ಸಿಂಪಲಾಗಿ ಸಹ ಮಾಡ್ಕೋಬೋದು. ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ನೋಡಿ, ಈಗ 1 kg ಅಷ್ಟು ಕಡಲೆ ಬೀಜನ ತಗೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಮೇಲೆ ಎಲ್ಲ ಸಿಪ್ಪೆಲ್ಲ ಹೊರಟೋಗ್ಬೇಕು, ಆಗ ಚೆನ್ನಾಗಿ ಇರುತ್ತೆ. ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಆ ಥರ ಹುರಿಬೇಕು. ಹಸಿ ಸ್ಮೆಲ್ಲು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ದೀವಿ ನೋಡಿ. ಆಗ ಸಿಪ್ಪೆ ಎಲ್ಲ ತೆಗಿಬೇಕು ಚೆನ್ನಾಗಿ. ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಆರದ ಮೇಲೆ ಕೈಯಲ್ಲಿ ಉಜ್ಜಿದ್ರೆ ಎಲ್ಲ ಬಿಟ್ಟೋಗುತ್ತೆ ಸಿಪ್ಪೆ ಎಲ್ಲ. ನೋಡಿ, ಅದನ್ನು ಈಗ ಕೇರ್ಕೊಂಡಿದ್ದೀವಿ. ಹೊಟ್ಟೆಲ್ಲ ಹೊರಟೋಗಿದೆ, ಕ್ಲೀನ್ ಮಾಡ್ಕೊಂಡಿದ್ದೀವಿ. ನೋಡಿ ನೋಡಿ, ಎಲ್ಲ ಕ್ಲೀನ್ ಆಗಿದೆ. ನೋಡಿ, ಆ ಥರ ಮಾಡ್ಕೋಬೇಕು. ಈಗ 1 kg ಅಷ್ಟು ಕಡಲೆಪಪ್ಪನ್ನು ತಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಅಂದರೆ ಜಾಸ್ತಿ ಸೀಸಬಾರ್ದು, ನೋಡ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಕಲ್ಲರ್ ಬಂದರೆ ಸಾಕು. ನೋಡಿ, ಆ ಥರ ಹುರ್ಕೊಂಡ್ರೆ ಸಾಕು. ಕಡಲೆಪಪ್ಪನ್ನು ಹಸಿದೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದ್ದರಿಂದ ಹುರ್ಕೊಂಡು ಹಾಕ್ಕೋಬೇಕು. ನೋಡಿ, ಹುರ್ಕೊಂಡಿದ್ದೀವಿ. ಈಗ ಗಸಗಸೆ ಒಂದು 2 ಚಮಚದಷ್ಟು, 2ರಿಂದ 3 ಚಮಚದಷ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಗಸಗಸೆನ. ಲೋ ಫ್ಲೇಮಲ್ಲಿ ಇಟ್ಕೊಂಡು. ಎಳ್ಳು ಒಂದು 50 ಗ್ರಾಮ್ನಷ್ಟು, ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಕಲರ್ ಬರುವ ತನಕ ಹುರ್ಕೋಬೇಕು. ನೋಡಿ, ಹುರ್ಕೊಂಡಿದ್ದೀವಿ. ಆಗಿದೆ. ಈಗ ಕಡಲೆ ಬೀಜ ಮತ್ತು ಕಡಲೆಪಪ್ಪನ್ನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಎಳ್ಳು ಮತ್ತು ಗಸಗಸೆಯನ್ನು ಹುರ್ಕೊಂಡಿರೋದು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕೆಲ್ಲ ಚೆನ್ನಾಗಿ. ಒಣಕೊಬ್ಬರಿ ಒಂದು 2 ಕಾಯಿ ಅಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಒಂದು 5-6 ಏಲಕ್ಕಿಯನ್ನು ಸಹ ಅದರಲ್ಲಿ ಕೊಬ್ಬರಿಯಲ್ಲಿ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಕಡಲೆ ಬೀಜ, ಎಳ್ಳು, ಗಸಗಸೆ, ಕೊಬ್ಬರಿಯನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ 2 kg ಅಷ್ಟು ಬೆಲ್ಲವನ್ನು ನುಣ್ಣಗೆ ಕುಟ್ಕೋಬೇಕು. ಕುಟ್ಕೊಂಡಿದ್ದೀವಿ. ನೋಡಿ, ಪಾತ್ರೆಗೆ ಹಾಕ್ಕೊಂಡಿದ್ದೀವಿ 2 kg ಅಷ್ಟು ಬೆಲ್ಲ. ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸಹ ಹಾಕ್ಕೋಬೇಕು ಪಾಕಗೆ. ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಚೆನ್ನಾಗಿ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈಗ ನೋಡಿ, ಸ್ವಲ್ಪ ಕಾಯಬೇಕು ಚೆನ್ನಾಗಿ ಪಾಕ. ಒಂದು ಪ್ಲೇಟಲ್ಲಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು. ಅಂದರೆ ಅಷ್ಟು ಗಟ್ಟಿ ಪಾಕನೂ ತಗೊಬಾರ್ದು, ಅಷ್ಟು ನಾರು ಪಾಕನೂ ತಗೊಬಾರ್ದು. ನೋಡಿ, ತೋರಿಸ್ತೀವಿ, ಆ ಥರ ತಗೋಬೇಕು. ಒಂದು ಪ್ಲೇಟ್ಗೆ ನೀರು ಹಾಕ್ಕೊಂಡು ಅದರೆಲ್ಲ ಪಾಕ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ, ಆ ಥರ ತಗೋಬೇಕು. ನೋಡಿ, ಆ ಥರನೇ ಇರಬೇಕು ಪಾಕ. ಅಷ್ಟು ಗಟ್ಟಿ ಇರಬಾರ್ದು, ಜಾಸ್ತಿ ಮೆತ್ತಕ್ಕೇನು ಇರಬಾರ್ದು. ನೋಡ್ಕೊಂಡು ಸುಮಾರಾಗಿ ಸ್ವಲ್ಪ ತಗೋಬೇಕು ಪಾಕನ. ನೋಡಿ, ಈಗ ಅದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಒಂದೇ ಸತಿ ಮಿಕ್ಸ್ ಮಾಡಿದ್ರೆ ಬಿಸಿಗೆ ಯಾರೋಗುತ್ತೆ, ಬೇಗ ಉಂಡೆ ಕಟ್ಟೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಪಾಕನ ಹಾಕ್ಕೊಂಡು ಉಂಡೆಗಳು ಕಟ್ಕೋಬೇಕು. ನೋಡಿ, ಉಂಡೆ ಕಟ್ಕೊತಾ ಇದ್ದೀವಿ. ಫಸ್ಟ್ಗೆ ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಪ್ರೆಸ್ ಮಾಡಬೇಕು ಗ್ಲಾಸಲ್ಲಿ ಹಾಕ್ಬಿಟ್ಟು. ಗ್ಲಾಸ್ಗೆ ಒಂದು ಸ್ವಲ್ಪ ಎಣ್ಣೆ ಆಗಲಿ, ಇಲ್ಲಾಂದರೆ ತುಪ್ಪ ಆಗಲಿ, ಇಲ್ಲಾಂದರೆ ನೀರಲ್ಲಾಗಲಿ ಸವರ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅದು ಕವರ್ ಆರಿದ್ಮೇಲೆ ಪೇಪರು ಕಿತ್ತಾಕಬೇಕು. ನೋಡಿ, ಕೈಯಲ್ಲಿನೂ ಸಹ ಅದೇ ಥರನೇ ಉಂಡೆ ಮಾಡ್ಕೊತಾ ಇದ್ದೀವಿ. ನೋಡಿ, ಚೆನ್ನಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಬಿಟ್ಟೋಗಲ್ಲ. ಚೆನ್ನಾಗಿ ಉಂಡೆ ಥರ ಮಾಡ್ಕೋಬೇಕು. ನೋಡಿ, ಆಗಿದೆ. ಲೋಟದಲ್ಲಿ ಮಾಡಿರೋದನ್ನ ಮಾತ್ರ ಲಾಸ್ಟಲ್ಲಿ ಕಟ್ ಮಾಡ್ಕೋಬೇಕು. ಈ ಉಂಡೆ ಅದೇ ಥರನೇ ಇದೆ. ಗ್ಲಾಸನ್ನು ನಾವು ಫಂಕ್ಷನ್ಗೆ ಮಾಡ್ತಾಯಿರೋದು. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ, ಸಿಂಪಲಾಗಿ ಸಹ ಮಾಡ್ಕೋಬೋದು. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.